ಹೆಂಗೈತಿ ಪರಿಸ್ಥಿತಿ, ಚುನಾವಣೆ ಹೆಂಗೈತಿ ಈ ಸಲ? ಯಾರು ಬಂದ್ರೆ ಇಷ್ಟಪ್ಪ, ಯಾರು ಏನು ಮಾಡಲ್ಲ. ಹಾಂ, ಯಾವ ರಾಜಕೀಯ ವ್ಯಕ್ತಿ ಬಂದ್ರು ಅಷ್ಟೇ ನೋಡ್ರಿ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇಲ್ಲ, ಎಲ್ಲ ಪುಟ್ಪತ್ತಿ ಬಂದಿದ್ದಾರೆ. ಇಲ್ಲೊಂದು ಏನು ಸೌಕರ್ಯ ಏನೈತೆ ನೋಡ್ರಿ, ಏನೇನೂ ಇಲ್ಲ ಸೌಕರ್ಯಗಳು. ಸುಮ್ಮನೆ ಹೇಳ್ತಾರೆ ಎಲ್ಲ ದೊಡ್ಡ ದೊಡ್ಡ ಎಲ್ಲೆಲ್ಲ ಮಾಡ್ತಾರೆ, ಲೀಡ್ರ್ಗಳು ಇಟ್ಕೊಂಡು ಲೀಡ್ರ್ಗಳು ಮಾಡ್ತಾರೆ. ಇವತ್ತು ಹೋಬಳಿ ಲೆವೆಲ್ ಹೆಡ್ ಕ್ವಾರ್ಟ್ರು ಒಂದು ನಾಡ ಕಚೇರಿ ಸರಿಯಾಗಿ ಇದ್ದಿಲ್ಲ, ಒಂದು ಶಾಲೆ ದೇಖ್ಲು ಸರಿಯಾಗಿ ಇದ್ದಿಲ್ಲ ಇಲ್ಲಿ, ಸುಸಜ್ಜಿತವಾಗಿದ್ದಿಲ್ಲ. ಸುಧಾಕರ್ 3 ಸರಿ MLA ಆದ್ರೆ ಏನು ಮಾಡಿದ್ರಣ್ಣ? ಮಾಡಿದ್ದಾರೆ ಅವ್ರು ಎಲ್ಲೆಲ್ಲಿ ಮಾಡಿದ್ರು ಅಲ್ಲಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಓಟ್ ಹಾಕಿಲ್ಲ ಅಂತಾನೆ ಹೆಂಗೆ? ಅದೇನು ಅವ್ರ ಅಭಿಪ್ರಾಯ. ಅವ್ರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ಮಾಡಿಸ್ಬೇಕೋ ಅದು ಮಾಡಿಸಿದ್ದಾರೆ. ಇಲ್ಲ ಐಮಂಗ್ಳು ಹೋಬಳಿ ಹೆಡ್ ಕ್ವಾರ್ಟ್ರು ಏನೂ ಮಾಡಿಲ್ಲ. ಹೆಂಗಡ ಈ ಉಪಚುನಾವಣೆ ಬರ್ತಿದೆ, ಯಾರಾಗಬೇಕು ನಿಮಗೆ ಕೈ ಸಿಗಂತಾರ ಅಭ್ಯರ್ಥಿಗಳು ಯಾರು ಅದಾರ ಅಂತ? ತಿಪ್ಪಾರೆಡ್ಡಿ ಮಗ ಅವರು ಆಕಾಂಕ್ಷಿ ಅಂತಿದ್ದಾರೆ. NDA ಅಭ್ಯರ್ಥಿಗಳು ಯಾರು ರಾಜಣ್ಣ ಅಂತೆ, ಬಾಬು ಅಂತೆ, ಅವರೆಲ್ಲ ಬರ್ತಿದ್ದಾರೆ. ಸುಧಾಕರ್ ಮಗ ಸುಹಾಸ್ ಸಹ ಚುನಾವಣೆ ನಿಲ್ಬೇಕು ಅಂದ್ರೆ ನಿಲ್ತಾರೆ ಅವರು ಕಾಂಗ್ರೆಸ್ ಪಕ್ಷದಿಂದ. ಇಷ್ಟು ಜನದಲ್ಲಿ ಯಾರಾಗಬೇಕು ಸೂಕ್ತ ಅಭ್ಯರ್ಥಿ? ನಿಷ್ಪಕ್ಷಪಾತ ಕೆಲಸ ಮಾಡೋರು ಆಗ್ಬೇಕು. ನಮ್ಗೆ ಯಾವ ಪಕ್ಷನ ಆಗಿರಲಿ, ರೈತರು ಸ್ಪಂದಿಸ್ಬೇಕು, ನಿಷ್ಪಕ್ಷ ಕೆಲಸ ಮಾಡಬೇಕು, ಲೀಡ್ರನ್ನ ಬೆಳೆಸಬಾರ್ದು, ಎಲ್ಲ ಕಾರ್ಯಕರ್ತರನ್ನು ಬೆಳೆಸ್ಬೇಕು ಅಂತಾರಾದರೆ ಒಳ್ಳೇದು. ಊರಾಗ ಒಂದು ಹಾಸ್ಪಿಟ್ಲ್ ಇಲ್ಲ, ಏನಿದ್ರು ದುರು ಕೊಡೆ ಹೋಗ್ತೀರಂತ? ಹೌದಾ? ಹೌದು, ಎಲ್ಲಿದೆ ಹಾಸ್ಪಿಟ್ಲ್ ಇಲ್ಲ, 24 hour ಇತ್ತು. ಅದಕ್ಕೂ ಇದು ಮಾಡ್ತೀವಿ ಅಂದ್ರೆ ಮಾಡಿಲ್ಲ. ಸುಧಾಕರ್ ಸಾಹೇಬ್ರು ಒಂದು ಮಾತು ಕೊಟ್ಟಿದ್ರು, ಶುಗರ್ ಫ್ಯಾಕ್ಟ್ರಿ ನಾನು ಓಪನ್ ಮಾಡಿಸ್ತೀನಿ ಅಂತ. 3 ಸಲ MLA ಆದರೂ ಮಾಡಿಲ್ಲ ಅಂತ. ಹೌದಣ್ಣ? ಕಾಣುತ್ತಲ್ಲ ನಿಮ್ಗೇನು, ನಿಮಗೆ ಗೊತ್ತಿಲ್ಲದ ಏನೈತೆ ಕಾಣ್ತೈತಲ್ಲ, ಎಲ್ಲರ ಕಣ್ಣಿಗೂ ಕಾಣ್ತೈತಲ್ಲ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ರಸ್ತೆ ಅಭಿವೃದ್ಧಿಯಾಗಿ ಅದೇ ಮಾಡಿದ್ದಾರೆ, ಮೊನ್ನೆ ಮಾಡಿದಾರಲ್ಲ, 1 ಕಿಲೋಮೀಟ್ರಿಗೆ ಮಾಡಿ ವೈಟ್ ಲೈನ್ ಎಳೆದು ಇನ್ನು ಸಿಗ್ನಲ್ ಲೈಟ್ ಹಾಕಿದಾರಲ್ಲ, ಅಷ್ಟೇ. ಹಳೇದಕ್ಕೇನೆ ತ್ಯಾಪೆ ಮಾಡಿ ಇದು ಮಾಡ್ಯಾರ, ಹೊಸದಾಗಿ ಮಾಡಿದ್ದಾರೆ. ಒಳ್ಳೆಯವ್ರು ಬೇಕು ಈ ಸಲ, ಆದರೂ ಬೇಕು, ಒಳ್ಳೆಯವ್ರು ಬೇಕು. ಯಾರಾಗ್ಬೇಕು ಸೂಕ್ತ ಅಭ್ಯರ್ಥಿ? ಯಾರನ್ನ ಓಟ್ ಹಾಕ್ಸಂಬ್ಲಿ, ಫಸ್ಟು ನೀರು ಬಿಡಬೇಕು. ನೀರು ಬಿಟ್ಟರೆ ಫಸ್ಟ್ ಯಾರು ನೀರು ಬಿಡ್ತಾರೋ ಅವ್ರಿಗೆ ಓಟು. ನಮ್ಮ ಮೈಮೂಳು ಹೋಬಳಿ. ಸುಧಾಕರ್ ಅಡಿಕೆ ಗಿಡ ಎಲ್ಲ ಸುಳಿ ಬಿದ್ದು ಹೋಗ್ತದ ಪಾಪ. ರೈತರು ಏನು ಮಾಡಬೇಕು? ಎಲ್ಲ ಟ್ಯಾಂಕರ್ ನೀರು 10,000 ರೂಪಾಯಿ ಟ್ಯಾಂಕರ್ ನೀರು ಓಡಿಸ್ತಾರೆ, ಎಲ್ಲ ಮಾರಿ ಕಡಿಮೆ ನೀರಿಂದ, ಡ್ಯಾಮ್ನಿಂದ. ಮತ್ತು ಅವ್ರಿಗೆ ಏನು ಈ ಮಾರಿ ಕಣಿವೆ ಇಲ್ಲ ಮಗ್ಲಾಗೈತಿ, ನೀರಿನ ಸಮಸ್ಯೆ ಯಾಕೆ ಇಷ್ಟ? ಸುಧಾಕರ್ರು ಇದಾಗಿದ್ರು, ಅವರು ಏನು ಮಾಡಲಿಲ್ಲ. ಐಮಳ ಹೋಬಳಿಗೆ ಏನೂ ಮಾಡಲಿಲ್ಲ. ಧರ್ಮಪುರ ಹೋಬಳಿಗೆ ಮಾಡ್ಯಾರ, ಎಲ್ಲ ಧರ್ಮಪುರ ಹೋಬಳಿಗೆ. ಇಲ್ಲಿ ಐಮಳ ಹೋಬಳಿಗೆ ಏನು ಮಾಡಿದಾರೆ? ಹಿರಿಯೂರು ತಾಲೂಕು ಹತ್ರ ಐತಲ್ಲ ಇದು ಐಮಳ ಹೋಬಳಿ, ಏನೇನು ಕೆಲಸ ಮಾಡಿಲ್ಲ. ಯಾರಾಗಬೇಕು? ಬರೋದು ಕಾರ್ನಾಗ ಹೋಗೋದು, ಕಾರ್ನಾಗ ಬರೋದು, ಕಾರ್ನಾಗ ಹೋಗೋದು, ಕಾರ್ನಾಗ ಬರೋದು. ಆ ಊರು ಮೀಟಿಂಗ್ ಮಾಡೋದು, ಈ ಊರು ಮೀಟಿಂಗ್ ಮಾಡೋದು ಅಷ್ಟೇ. ಅವರು ಈಗ ಯಾರು ಫಸ್ಟು ನೀರು ಬಿಡ್ತಾರ, BJP ಆಗಲಿ, JDS ಆಗಲಿ, BJP ಆಗಲಿ, ಯಾವ ಪಕ್ಷನ ಆಗಲಿ, ನೀರು ಬಿಟ್ಟರೆ ಮಾತ್ರ ಅವ್ರಿಗೆ ಓಟು, ಇಲ್ಲಾಂದ್ರೆ ಹಾಕೋದೇ ಇಲ್ಲ. ಎಷ್ಟು ವರ್ಷದಿಂದ ಸಮಸ್ಯೆ ಐತಣ್ಣ ನೀರು? 20 ವರ್ಷದಿಂದ ನೀರಿನ ಸಮಸ್ಯೆ, 20-25 ವರ್ಷದಿಂದ ಐತೆ. ಇಲ್ಲಿ ಒಬ್ಬರು ಪಂಚಲ್ಲ, ರೈತರದ್ದು ಏನು ಪರಿಸ್ಥಿತಿ ಎಂಬುದು ಯಾರು ಒಬ್ಬರು ಕೇಳಿಲ್ಲ. ಒಂದು ಸಲಿನೂ ಬಂದಿಲ್ಲ, ಯಾರು ಸರಿನೂ ಬಂದಿಲ್ಲ. ಅವ್ರದ್ದು ಏನು ಎತ್ತಂಬೋದು ಯಾತದ್ದು ಇಲ್ಲ. ಹೆಂಗೆ ಪರಿಸ್ಥಿತಿ ಏನೋ ರೈತರು ಹಾಳಾಗಿ ಹೋಗ್ತಾ ಇದೀವಿ. ಅದೇ ಕುಡಿಯಕ್ಕೆ ತಿಂಬಕ್ಕೆ 500,000 ನನ್ನಂತರಿಗೆ ಕೊಡ್ತಾರೆ, ಅವ್ರಿಗೆ ಪೊಂದಿಸ್ತೀವಿ, ಇನ್ನೇ ಹೋಗ್ತೀವಿ ಅಷ್ಟೇ. ಅಷ್ಟೇ. ಇದೇ ಪೇಸಟೇನೆ, ತಿರುಗಿ ನೋಡಲ್ಲ ಗೆದ್ದ ಮೇಲೆ. ನೀರಿನ ಬಿಟ್ಟು ಮತ್ತೇನೇನೆಲ್ಲ ಸಮಸ್ಯೆಗಳು? ಸಮಸ್ಯೆ ಏನಿಲ್ಲ, ರೈತರು ಹಾಳಾಗಿ ಹೋಗಿರೋದು ಇದರಿಂದಲೇ. ರೈತರು ಅಡಿಕೆ ಗಿಡ ಎಲ್ಲ ಫಸಲಿ ಬಂದದಾವೆ, ಎಲ್ಲ ಸುಳಿ ಬೀಳ್ತದಾವೆ, ಇಲ್ಲ. ಸುಮ್ಮನೆ ಬರ್ತಾರೆ, ಆಸ್ವಾದ ಕೊಡ್ತಾರೆ, ಹೋಗ್ತಾರೆ. ಆ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ, ಪೆಂಡಲ್ ಹಾಕ್ಯಂದು ಅದು ಮಾಡೋದು, ಇದು ಮಾಡೋದು, ಹೇಳೋದು, ಫಂಕ್ಷನ್ ಮಾಡಿ ಅದೇ ಹೋಗ್ತಾರೆ ಅಷ್ಟೇ. ಎಲೆಕ್ಷನ್ ಬಂದಾಗ ಬರೋದು, ಹೋಗೋದು. ಹಿರಿಯೂರಲ್ಲಿ ಉಪಚುನಾವಣೆ ನಡೀತಾ ಇದೆ, ಬೈ ಎಲೆಕ್ಷನ್. ಯಾರಾಗ್ಬೇಕು ಸೂಕ್ತ ಅಭ್ಯರ್ಥಿ? ಏನೇನು ಸೌಲಭ್ಯಗಳು ಆಗ್ಯಾವ ಇಲ್ಲಿ? ಏನೇನು ಕೆಲಸ? ಯಾರು ಏನೂ ಮಾಡಿಲ್ಲ, ಇವ್ರ ಕೈಲಿ ಮಾಡೋಕ್ಕೂ ಆಗಲ್ಲ, ಅಷ್ಟು ಹೇಳ್ಬೋದು. ಯಾರಾಗ್ಬೇಕು? ಯಾರನ್ನ ಗೆಲ್ಸ್ಬೇಕು ನಾವು ಓಟ್ ಹಾಕಿ ಅಂತ? ನಾವು ರವೀಂದ್ರನಾಥ್ ಗೆಲ್ಸ್ಬೇಕು ಅಂತಿದ್ದೀವಿ. ಕೆಲಸ ಮಾಡ್ತಾರ ಅವರು, ಮತ್ತೆ ಯಾಕೆ ಅವ್ರನ್ನ ಇಷ್ಟು ವರ್ಷ ಆದ್ರೂ ಗೆಲ್ಸಕ್ಕಾಗಿಲ್ಲ? ಆಗಿಲ್ಲ, ಒಂದು ಸತಿ ಸೋತಿದ್ದಾರೆ, ಈ ಸತಿ ಗೆಲ್ಸ್ಬೇಕು ಅಂತಿದ್ದೀವಿ. ಈಗ ಸುಧಾಕರ್ ಮಗ ಸುಹಾಸ್ ಸುಧಾಕರ್ ಯಾರು ಇಷ್ಟನೇ ಇಲ್ಲ ಸರ್. ಆದ್ರೂ ಅವ್ರ ಸತತ 3 ಸಲ ಗೆದ್ದಾರಲ್ಲ. ಗೆದ್ದಿರ್ಬೋದು, ಏನು ಮಾಡಿದಾರೆ ಇಲ್ಲಿ? ಏನಾರ ಅವ್ನು ಗುರ್ತೈತೆ ನೋಡಿ. ಎಲ್ಲ ರೋಡ್ ಮಾಡ್ಯಾರ ಅಂತಲ್ಲ? ಯಾವ ರೋಡ್ ಮಾಡಿದ್ದಾರೆ? ಇಲ್ಲಿ ಹಾಸ್ಪಿಟ್ಲ್ ಕಟ್ಸಿಲ್ಲ, ಯಾತಿಲ್ಲ, ಏನೇನು ಮಾಡಿಲ್ಲ. ಯಾರಾಗ್ಬೇಕಣ್ಣ ಸೂಕ್ತ ಅಭ್ಯರ್ಥಿ? ಯಾರಾಗ್ಬೇಕು? ನಮಗೆ ರವೀಂದ್ರನಾಥೇ ಬೇಕು. ಗೆಲ್ಸ್ತೀರ ಈ ಸಲ? ಗೆಲ್ಸ್ತೀವಿ ಅಂತ ಸರ್ಕಾರ ಬಂದು ಕುಂತ್ಕೊಂಡ್ರೆ ಅವ್ರಿಗೆ ಓಟ್ ಹಾಕೋದು. ಏನ್ ನೀರ್ ಬಿಡ್ತಾ ಇದಾರ? ಹೆಂಗ ನೀರಿನ ಸಮಸ್ಯೆ ಏನಾರ ಬಗೆಹರಿದೈತೆ ಹೆಂಗ ಇಲ್ಲಿ? ಇಲ್ಲ ಸರ್, ನಮ್ಮೂರ ನೀರಿಂದ ಸಮಸ್ಯೆನೇ ಬಗೆದಿಲ್ಲ. ಎಷ್ಟು ವರ್ಷದಿಂದ ಐತಿ ಈ ತರದ್ದು?
ಹಾಲು ಭಾಳ ವರ್ಷಕ್ಕಿಟ್ಲ ಅಷ್ಟೇ ಬಿಡ್ತೀವಿ ಅಂತಾರೆ ಬಿಡಲ್ಲ ಸುಮ್ಮನೆ ಏನು ಟ್ಯಾಂಕಿ ಮಾಡಿಸ್ತಾರೆ ಎಲ್ಲದು ಮಾಡಿಸ್ತಾರೆ ನೀರು ಮಾತ್ರ ಮನೆ ಹತ್ರ ನೀರೇ ಇಲ್ಲ ಏನು ಎಲ್ಲದು ಕಷ್ಟ ಸಹ ಬಾತ್ರೂಮು ಇಲ್ಲ ನೀರಿಂದು ಸೌಲಭ್ಯ ಇಲ್ಲ ಚರಂಡಿಗಳಿಲ್ಲ ಮನೆ ಮುಂದೆ ಎಲ್ಲದು ಭಾಳನೇ ಕಷ್ಟ ಹ್ಞೂ ಸಹ ಕುಡಿಯೋ ಹ್ಞೂ ಸಹ ತುಂಬಾನೇ ಕಷ್ಟ ನೀರಿನ ಸಮಸ್ಯೆ ಬಾತ್ರೂಮ್ ಚರಂಡಿ ಇಲ್ಲ ಬಾತ್ರೂಮ್ಗಳಿಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಹೊರಗಡೆ ಹೋಗಕ್ಕೆ ಜಾಗಗಳು ಇಲ್ಲ ಸುಧಾಕರ್ ಗೆದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಏನ್ ಮಾಡ್ತಾರೆ ಗೆಲ್ಲಿತಾರ ಅವ್ರ ಮನೆ ಇದು ಮಾಡ್ತಾರೆ ಅಷ್ಟೇ ಮಾಡಲ್ಲ ಅಷ್ಟೇ ಸ್ಕೂಲು ಸ್ಕೂಲಿಂದಿದೆ ಸರ್ ಇದೆ ಹ್ಞೂ ಸರ್